ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಭಾರೀ ಗಾಳಿ ಮಳೆಯಿಂದ ಹೆಜ್ಜಮಾಡಿ, ಪಡುಬಿದ್ರಿ, ಕಾಪು, ಮೂಳೂರು ಹಾಗೂ ಮಟ್ಟು ಭಾಗದಲ್ಲಿ ತೀವ್ರ ಕಡಲ್ಕೊರೆತ ಉಂಟಾಗಿದೆ. ಕಡಲ್ಕೊರೆತ ಪ್ರದೇಶಗಳಿಗೆ ಆಗಸ್ಟ್ 2ರ ರವಿವಾರ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಹಾಗೂ ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಭೇಟಿ ನೀಡಿ ಹಾನಿ ಪರಿಶೀಲನೆ ನಡೆಸಿದರು. ದಿನೇ ದಿನೇ ಕಡಲ್ಕೊರೆತ ಹೆಚ್ಚಾಗುತ್ತಿದ್ದು, ವಿಪತ್ತು ನಿರ್ವಹಣಾ ನಿಧಿಯಿಂದ ತುರ್ತು ಕಾಮಗಾರಿಗೆ ಗರಿಷ್ಠ ಅನುದಾನ ಮಂಜೂರು ಮಾಡುವಂತೆ ಶಾಸಕರು ಮನವಿ ಮಾಡಿದರು. ಕಾಪುವಿನ ಕರಾವಳಿ ಭಾಗದಲ್ಲಿ ವಿಪರೀತ ಕಡಲ್ಕೊರೆತ ಉಂಟಾಗಿದೆ. ಆ ಕಾರಣಕ್ಕೋಸ್ಕರ ನಾವು ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಗಮನ ತಂದೆ, ಹಾಗೆ ಬಂದರು ಇಲಾಖೆ ಮತ್ತು ಮೀನುಗಾರಿಕೆ ಇಲಾಖೆ ಗಮನ ತಂದಾಗ ಅವರು ಸ್ವತಃ ಒಂದು ಬೇರೆ ಬೇರೆ ಕಡೆ ಈಗ ಹೆಜ್ಜಮಾಡಿ ಇರ್ಬೋದು, ಪಡುಬಿದ್ರಿ ಇರ್ಬೋದು ಅಥವಾ ಮೂಳೂರು ಇರ್ಬೋದು, ಹಾಗೆ ಇಲ್ಲಿ ಲೈಟ್ ಹೌಸ್ ಹತ್ರ ಬಂದಿದ್ದಾರೆ. ಇನ್ನು ಮುಂದೆ ಹೋಗ್ತಾ ಪೊಲಿಪನಲ್ಲಿ ಸ್ವಲ್ಪ ಇದೆ, ಮಟ್ಟು ಬೀಚಲ್ಲಿ ಸ್ವಲ್ಪ ಕಡಲ್ಕೊರೆತ ಉಂಟಾಗ್ತಿದೆ. ಈ ನಿಟ್ಟಿನಲ್ಲಿ ಹೋದ್ಸಲ ನೀವೆಲ್ಲ ಸತ್ಯ ಇದೆ, ಹೋದ್ಸಲ ಸ್ವತಃ ಮಿನಿಸ್ಟರ್ ಬಂದು ಇನ್ನಷ್ಟು ಅನುದಾನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಪರ್ಮನೆಂಟ್ ಸೊಲ್ಯೂಷನ್ಗೆ ವ್ಯವಸ್ಥೆ ಮಾಡಿ ಕೊಡ್ತೀನಿ ಅಂತ ಮಾತಾಡಿ ಹೇಳಿದ್ದಾರೆ. ಅಸೆಂಬ್ಲಿಯಲ್ಲಿ ಕೂಡ ಇದ್ರ ಬಗ್ಗೆ 3 ಸಲ ಧ್ವನಿ ಇಟ್ಟಿದ್ದೀನಿ. ಏನಾದ್ರು ಒಂದು ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಕೊಡಬೇಕು ಅನ್ನೋದು ಮಾತನ್ನು ಹೇಳಿದ್ದಾರೆ. ಇಲ್ಲಿ ಒಂದು 100 ಕೋಟಿಯ ಒಂದು ಪ್ಲಾನ್ ಅನ್ನ ಕಳಿಸ್ಕೊಟ್ಟಿದ್ದಾರೆ. ಆ ಟೆಕ್ನಿಕಲ್ ಪ್ಲಾನ್ ಅನ್ನು ಕಳಿಸ್ಕೊಟ್ಟಿದ್ದಾರೆ. ಅದು ಇಷ್ಟವರೆಗೆ ಯಾವುದು ಅನುದಾನ ಬರಲಿಲ್ಲ. ನಾನು ಅದೇ ಕರ್ಕೊಂಡೋಗಿ ಸ್ವತಃ ಜಿಲ್ಲಾಧಿಕಾರಿಗಳು ಬರಬೇಕು, ನೀವು ನೋಡಿ. ಇವತ್ತು ಒಂದು ರಾತ್ರಿ ಬಿಟ್ಟರೆ ಇನ್ನು ಕಡಲು ಏರ್ತಾನೆ ಇದೆ. ರಾತ್ರಿ ಬಿಟ್ಟರೆ ಅಲ್ಲಿ ಮನೆ, ಮಠ, ರಸ್ತೆ ಎಲ್ಲ ಹಾಳಾಗುವಂಥ ಒಂದು ಸಂಭವ ಇರ್ತದೆ. ಆ ರೀತಿಯಲ್ಲಿ ಸರಿ ಮಾಡಿ ಕೊಡಬೇಕು ಅಂತ ಹೇಳಿದಕ್ಕೆ ಒಂದು ಜಿಲ್ಲಾಧಿಕಾರಿ ನಾನೇ ಬರ್ತೀನಿ ಸರ್ ಅಂತ ತಂದಿದ್ದಾರೆ. ಹಾಗಾಗಿ ನನ್ನ ಒತ್ತಾಯ ಇದೆ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ, ಆದಷ್ಟು ಬೇಗ ಇದೊಂದು ಶಾಶ್ವತ ಪರಿಹಾರ ಕಂಡುಹಿಡಿಬೇಕು. ಅದಿಲ್ಲ ಅಂದ್ರೆ ಈಗ ಏನು ಮನೆ ಮಠ ಹೋಗುವಂತ ಸಂಭವ ಇದೆ. ಅಲ್ಲಿ ಈಗಿಂದೀಗಲೇ ಯುದ್ಧೋಪಾದಿಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಒತ್ತಾಯ. ಅದೊಂದು ಮಿನಿಸ್ಟರ್ ಪರಿಹಾರ ಮಲ್ಪುವ ಅನುದಾನ ಕಡಪುರ ಮಲ್ಪಿನ ಖಾಲಿ ಮರಿಯಲ್ದ ಕೊಟ್ಟು ಬಂದು ಕಲ್ಲು ಮಾಡಬೇಕು. ಅವು ಪಾಡಿನ ಶಾಶ್ವತ ಇನ್ನು ಶಾಶ್ವತ ಪಾಡೋದು ನಮ್ಮ ಜನವರಿಯಿಂದ ಕೊಟ್ಟು ಬೇಲೆ ಬರ್ತದೆ. ಜನವರಿಗೆ ಬೇಲೆ ಬರ್ತೀನಿ ನಾನು 4 ತಿಂಗಳು ಬೇಲೆ ತಿನ್ಸ್ಕೊಂತ ಅವು ಡೀಪ್ ಮಾಲ್ತು ಪಾಡ್ರೆ ಮ್ಯಾಟ್ ಕೂಡ ಪಾಡ್ದು ಡೀಪ್ ಮಾಲ್ತು ಪಾಡು ತುಂಬ ಪಾಡ್ತಾರೆ. ಸ್ವಲ್ಪ ಸದರ ಒಂದು ಕೊಲಿಕೂಡು 1,000 ಕಿಲೋಮೀಟರ್ ಪಾಡ್ತಾರೆ. ಅವಳೊಂದು 84 ಪಾಡ್ದಿನ ಇದು ಮುಟ್ಟಲ ದಾಲ ಹಾಕಿತ್ತು 84 ಪಾಡ್ದಿನ ಆ ನಮೀನು ಪಾಡು ತಡೆಗೋಡೆ ಮಲ್ತು ಪಾಡಿಯಾಡ ಅವು ಒಂದು ಶಾಶ್ವತ. ಇಂಚೆ ಬಂದ ಮೇಲ್ಮೇಲೆ ಮೂಳು ಉತ್ತೆ ಬರ್ತಿರು, ಮಕ್ಕಳು ಬರ್ತಿರು, ತೂತಿರು ಖಾಲಿ ಮೇಲ್ಮೇಲೆ ಪಾಡ್ದುಕೊಂಡ ದಾಲ ಬೇಜನೆ. ಈ ಕುರಿತು ಮಾತನಾಡಿದ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಅವರು ಕಾಪು ಕ್ಷೇತ್ರದ ವಿವಿಧ ಕಡಲ್ಕೊರೆತ ಪ್ರದೇಶಗಳಿಗೆ ಭೇಟಿ ನೀಡಿದ್ದು, ತುರ್ತು ಕಾಮಗಾರಿಗಾಗಿ ತಕ್ಷಣವೇ 2 ಕೋಟಿ ರು ಅನುದಾನವನ್ನು ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು. ಜೊತೆಗೆ ಶಾಶ್ವತ ಪರಿಹಾರಕ್ಕಾಗಿ ತಜ್ಞರ ಸಲಹೆ ಪಡೆದು ಸಮಗ್ರ ಯೋಜನೆ ರೂಪಿಸಲಾಗುವುದು ಎಂದರು. ವಿಸಿಟ್ ಮಾಡಿ ಏನು ಇಮಿಡಿಯೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ಕಲ್ಲು ಹಾಕುವ ವ್ಯವಸ್ಥೆ ಆಗಲಿ, ಅದರಲ್ಲಿ ಏನು ಇಮಿಡಿಯೇಟ್ ಆಕ್ಷನ್ ತಗೋಬೇಕು ಅದನ್ನ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಈಗ ಇವತ್ತೇ ಶುರು ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಸೊ ವಿಲ್ ಟೇಕ್ ಆಕ್ಷನ್ಸ್ ಇಮಿಡಿಯೇಟ್ಲಿ. ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಫೈಂಡ್ ಔಟ್ ಮಾಡಿದಾರ ಇಲಾಖೆಯವರು ಪ್ರಪೋಸಲ್ ಮಾಡಿದ್ದಾರೆ. ಒಂದು ಸುಮಾರು 2 crores ಅಷ್ಟು ಪ್ರಪೋಸಲ್ ಮಾಡಿದ್ದಾರೆ. ಅಂದ್ರೆ ಇದೆಲ್ಲ ಸ್ವಲ್ಪ ಲೈಕ್ 20 meters, 40 meters, 10 meters ಈ ತರ ಸಣ್ಣ ಜಾಗಗಳಲ್ಲಿ ಇದೆ. ಸೊ ಎಲ್ಲ ಒಟ್ಟು ಸೇರಿ ಮಾಡಿದ್ದಾರೆ. ಈಗ ಲಾಸ್ಟ್ ಇಯರ್ ಕೂಡ ಇಲ್ಲಿ ಮೂಳೂರಲ್ಲಿ ಕಡಲ್ಕೊರೆತ ತುಂಬಾ ಆಗಿದ್ದಾಗ ಅದು ಮಿನಿಸ್ಟರ್ ಎಲ್ಲ ಬಂದಿದ್ದಾಗ ಇಲ್ಲಿ ನಾವು ಕರಾವಳಿಗೆ ಒಂದು ವಿಶೇಷ ಪ್ಯಾಕೇಜ್ ಅನ್ನ ಕೊಡ್ತೇವೆ ಕಡಲ್ಕೊರೆತ. ಬಟ್ ಅದು ಯಾವ್ದು ಇಂಪ್ಲಿಮೆಂಟೇಷನ್ ಆಗಿಲ್ಲ, ಅದರ ಬಗ್ಗೆ ಪ್ರಸ್ತಾವನೆ ಹೋಗಿದೆ. ಅದು ಶೋರ್ಲೈನ್ ಮ್ಯಾನೇಜ್ಮೆಂಟ್ ಪ್ಲಾನ್ಗೆ ಅನುಗುಣವಾಗಿದೆಯಾ ಅಂತ ಹೇಳಿ ಚೆನ್ನೈ ಇನ್ಸ್ಟಿಟ್ಯೂಟ್ ಜೊತೆ ಅದನ್ನ ವೆರಿಫೈ ಮಾಡ್ತಾ ಇದ್ದಾರೆ. ಸೊ ಅದು ಆಗ್ಬೋದು. ಶೋರ್ಲೈನ್ ಮ್ಯಾನೇಜ್ಮೆಂಟ್ ಪ್ಲಾನ್ ಬಂದು ಬಹಳ ಟೆಕ್ನಿಕಲ್ ಆಗಿ ಪ್ರಿಪೇರ್ ಮಾಡಿರುವಂಥದ್ದು. ನಮಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಬೇಕಂದ್ರೆ ಅದೊಂದು ಅಲೈನ್ ಟು ದ್ಯಾಟ್ ಮಾಡಿದ್ರೆ ಮಾತ್ರ ಅದನ್ನ ಅಪ್ರೂವಲ್ ಸಿಗುತ್ತೆ. ಹಾಗಾಗಿ ನಾವು ಏನು ಮಾಡಿದ್ದೀವಿ ಅದು ನಿಖರವಾಗಿ ಮಾಡಿದಾರ ಅಂತ ಚೆನ್ನೈ ಇನ್ಸ್ಟಿಟ್ಯೂಟ್ ಮಾಡಿರೋದು. ಅವ್ರದ್ದೇ ಒಂದು ಕನ್ಸಲ್ಟೆನ್ಸಿನಲ್ಲಿ ಅದನ್ನ ವೆರಿಫಿಕೇಶನ್ ಮಾಡ್ತೀವಿ. ಮೇಡಮ್, ಈಗ ಕಡಲ್ಕೊರೆತವನ್ನ ಶಾಶ್ವತವಾಗಿ ತಡೆಗಟ್ಟುವ ನಿಟ್ಟಿನಲ್ಲಿ ಶಾಶ್ವತ ತಡೆಗೋಡೆ ಮಾಡುವಂತ ಈ ಹಿಂದೆ ಅಂದ್ರೆ ಜನರ ಆರೋಪ ಇದ್ದರೆ 20 ವರ್ಷ ಹಿಂದೆ ಏನು ಕಡಲ್ಕೊರೆತ ತಡೆಗೋಡೆ ಹಾಕಿದ್ದಾರೆ, ಅದೆಲ್ಲ ಈಗ ಸಹ ಫೌಂಡೇಶನ್ ಗಟ್ಟಿ ಇದೆ. ಬಟ್ ಈಗ ರೀಸೆಂಟ್ ಇಯರ್ಸ್ ಅಲ್ಲಿ ಏನ್ ಮಾಡ್ತಾರೆ ಅದು ಯಾವುದು ನಿಲ್ಲುವುದಿಲ್ಲ, ಅದು ಮತ್ತೆ ಕಡಲಿಗೆ ಆಹುತಿ ಆಗ್ತದೆ ಅಂತಂದ್ರೆ. ಸೊ ಆದ್ರೆ ಓಲ್ಡ್ ಟೆಕ್ನಾಲಜಿಯನ್ನ ಬಳಸಲಿಕ್ಕೆ ನೀವು ನಿರ್ದೇಶನ ಕೊಟ್ಟಿಗೆ ಸಾಧ್ಯ ಆಗ್ತದೆ. ಈಗ ಈ ಶೋರ್ ಲೈನ್ ಮ್ಯಾನೇಜ್ಮೆಂಟ್ ಪ್ಲಾನ್ SMP ಅಂತ ಏನಿದೆ ಅದು ಒಂದು ಮಲ್ಟಿಪಲ್ ಸೀಸನ್ಸ್ ಅಲ್ಲಿ ಸ್ಟಡಿ ಮಾಡಿ ಓಷನ್ ಕರೆಂಟ್ಸ್ ನ ಸ್ಟಡಿ ಮಾಡಿರೋದು.
ಯಾವ ಥರ ಯಾವ ಸೀಸನಲ್ಲಿ ಯಾವ ಥರ ಕರೆಂಟ್ ಮೂವ್ಮೆಂಟ್ ಆಗುತ್ತೆ ಅಂತ ನೋಡಿ ಅದಕ್ಕೆ ಅನುಗುಣವಾಗಿ ರೆಕಮೆಂಡೆಡ್ ಅಂದರೆ ರಿಟೈನಿಂಗ್ ವಾಲ್ ಇರ್ಬೋದು, ಡ್ರಾಯಿಂಗ್ಸ್ ಇರ್ಬೋದು, ಇಲ್ಲ ಇನ್ನು ಸ್ವಲ್ಪ ಒಳಗಡೆ ಒಂದು ಸ್ಟ್ರಕ್ಚರ್ ಹಾಕುವಂಥದ್ದಿರ್ಬೋದು, ಈ ಥರ ಹಲವಾರು ಪ್ರಪೋಸಲ್ಸ್ ಸಜೆಷನ್ಸ್ ಕೊಟ್ಟಿದ್ದಾರೆ. ಆ ಲೊಕೇಶನ್ಸ್ ಐಡೆಂಟಿಫೈ ಮಾಡಿದ್ದಾರೆ. ಅದಕ್ಕೆ ಅನುಗುಣವಾಗಿ ಯಾವ್ದು ವರ್ಕ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ನಾವು ಅದರ ಪ್ರಕಾರವಾಗಿ ನಾವು ಕಳಿಸಿದ್ವಿ. ಸೊ ಇದು ಇಟ್ ಲಾಂಗ್ ಟರ್ಮ್ ಅಂದರೆ ಆದಷ್ಟು ಲಾಂಗ್ ಟರ್ಮ್ ಸೊಲ್ಯೂಷನ್ ಆಗುತ್ತೆ ಅಂತ ಭಾವಿಸ್ತೀವಿ. ಇದು ಇವತ್ತಿಂದಲೇ ವರ್ಕ್ ಸ್ಟಾರ್ಟ್ ಆಗುತ್ತಾ? ಇದು ಇಮಿಡಿಯೇಟ್ ಬಹಳ ಅರ್ಜೆಂಟ್ ಇದೆ. ಕೆಲವು ಕಡೆ ಇವತ್ತೇ ಅಂದ್ರೆ ಆಲ್ಮೋಸ್ಟ್ ರೋಡ್ ತನಕ ಬಂದಿದೆ. ಸೊ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿ, ಎಲ್ಲಿ ಅರ್ಜೆನ್ಸಿ ಇದೆ, ಎಮರ್ಜೆನ್ಸಿ ಇದೆ, ಅದನ್ನ ಸ್ಟಾರ್ಟ್ ಮಾಡಿ.